ಬೇಕೇ ಬೇಕು. ತಾಲೂಕು ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ 20 ವರ್ಷದಿಂದ ನೆಲಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಕಾಮಗಾರಿ ಮಾಡದ ಜಿಲ್ಲಾಡಳಿತಕ್ಕೆ ಏನೇ ಬರಲಿ ಜಿಂದಾಬಾದ್ 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 ಜಿಂದಾಬಾದ್. ರಾಷ್ಟ್ರೀಯ ರೈತ ಸಂಘಕ್ಕೆ ಇದುವರೆಗೆ ಸ್ಥಾನಕ್ಕೆ ಇಲ್ಲಿ ಶಾಸಕರಿಗೆ ಏನೇ ಬರಲಿ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ, ರಸ್ತೆ ಸುಧಾರಣೆ ಮಾಡುವ ಅಧಿಕಾರಿಗಳಿಗೆ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ. ಅವ್ರ ರೈತರ ಹೆಸರೇ ನಾವೆಲ್ಲರೂ ಬರ್ತೀವಿ, ರೈತನ ಕಡೆ ಹೊಗೆ ಹೊಡೆದಿಲ್ಲ. ದಯವಿಟ್ಟು ಹಂಗ್ ಮಾಡಬೇಡ್ರಿ. ನೋಡ್ರಪ್ಪ, ನಿಮ್ಮಲ್ಲಿ ತಿಳಿತದ, ನೀವೇನು ಮಾಡೋದಕ್ಕಾಗಲ್ಲ. ಎಲ್ಲ ರಸ್ತೆ ರಿಪೇರಿ ಮಾಡಿಬಿಟ್ರೆ ನಮ್ಮ ಮಕ್ಕಳು ಎಲ್ಲೆಲ್ಲ ಶಾಲೆ ಕಲ್ತು ಏನೇನೋ ಆಗ್ತಾರ. ಅದು 100ಕ್ಕೆ 100 ಸತ್ಯದ. ಅದೇ ಪ್ರಕಾರ ದಯವಿಟ್ಟು, ಯಾಕಂದ್ರೆ ಸೌಕರ್ಯ ಬೇಕು ಮೊದಲ. ಎಲ್ಲಾ ತರ ಸೌಕರ್ಯ ಇದ್ರೆ ಹಳ್ಳಿ ರೈತ ಬದುಕ್ತಾನ. ರೈತಾಗಿ KS ಆಗಿ ಬರುವೊಂದು ದೊಡ್ಡ ದೊಡ್ಡ ಆಫೀಸರ್ ಯಾಕೆ ಆಗುದಿಲ್ಲ? ಹಳ್ಳಿಯನ್ನು ಹುಡುಗರು ಅಂದ್ರೆ ಇಂಥ ತೊಂದರೆಗಳಿಗೆ ಆಗುದಿಲ್ಲ. ಎಲ್ಲರೂ ಬಿಟ್ಟು ಕೇಸಿಂದ ನಾವು ಪ್ಯಾಟಿ ಸೇರಿದ್ರೆ ತಿನ್ನೋರು ಏನಪ್ಪ ಅಲ್ಲಿ ರೋಡ್ ಸಂಬಂಧ ಅಂತ ಬರ್ಬೇಕಾಗಿತ್ತು. ಆದ್ರೂ ಬಂದಿಲ್ಲ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದ. ಆದ್ರೆ ಈ ಮ್ಯಾಗರ ಹೆಚ್ಚುವರಿಕೆ ಹೋರಾಟ ಕುಂದ್ರಲಾರ್ದಾಗಲೇ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕೆ ಒಂದು ಸ್ಪಂದನೆ ಕೊಟ್ಟು ಬಂದು ನಾವು ಅವ್ರು ಹೇಳಿ, ಈಗ ಇವತ್ತಂದ್ರೆ ನಾಳೆಗೆ ಮಾಡಕ್ ಆಗಲ್ಲ, ಅದಕ್ಕೆ ಏನ್ ಹೇಳ್ತಾರ ಬಂದು ಇಲ್ಲಿ ಶಾಸಕರು ಬಂದು ಕೂಡಬೇಕು. ನಮ್ಮದಂತೂ ಸದಾ ಬೆಂಬಲ ಇರ್ತ. ಮತ್ತು ರೈತರ ಸಂಬಂಧ ನಾವು ಏನೋ ಮುಂದೆ ಅವರು ಯಾವ ಹೋರಾಟ ರೂಪುರೇಷೆಗಳು ಬದಲಾವಣೆ ಹಾಕೊಂತ ಹೋಗ್ತದ. ಅದಕ್ಕೆ ಮುಂದಿನ ದಿನ ಹೋರಾಟ ಮತ್ತು ತೀವ್ರ ಸ್ವರೂಪ ಬೇರೆ ಪಡ್ಕೊಳಂಗ್ ಮಾಡಬಾರ್ದು ಅಂತೇಳಿ ನಾವಿವತ್ತು ಅಂಬೇಡ್ಕರ್ ಸೇನೆಯಿಂದ ಒಂದು ಎಚ್ಚರಿಕೆ ಮನವಿ ಅಂತ ತಿಳ್ಕೊರಿ, ಒಂದು ಎಚ್ಚರಿಕೆ ಮನವಿ ಅಂತೇಳಿ. ಇವತ್ತು ರಸ್ತೆ ಮಾಡೋದು ನಿಮ್ಮ ಜವಾಬ್ದಾರಿ ಅದ. ಕೂಡಲೇ ಶಾಸಕರು ಆದಷ್ಟು ಬೇಗನೆ ಬಂದು ಇದು ಸ್ಪಂದಿಸಿ ಇಲ್ಲಿ ನೀವೇನು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿ, ಕನಿಷ್ಠ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಣೆ ಮಾಡಿ ಇದನ್ನ ಒಳ್ಳೆ ಚೆನ್ನಾಗಿ ರೋಡ್ ಮಾಡ್ರಿ ಅಂತ ಹೇಳಿ ನಮಗೂ ನಾವು ನನ್ನ ಮನದಲ್ಲಿ ನೆನೆಯುತ್ತಾ, ರಸ್ತೆ ಹದಗೆಟ್ಟು ಹೋಗಿ ಸುಮಾರು 15ರಿಂದ 20 ವರ್ಷ ಆಗಿದೆ. ಇನ್ನೂವರೆಗೂ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಲು ಹಿಂಜರಿರುತ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತಿದೆ. ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಯಾರ ಡೆಲಿವರಿ ಪೇಷಂಟ್ ಓದ್ತಿದ್ರ ಇಲ್ಲಿ ಡೆಲಿವರಿ ಆಗ್ಬೇಕು. ಆ ತರ ರಸ್ತೆ ಇದೇಗೆ ನಾವು ಬರೋ ಮುಂದಾಗ ಒಂದು 10 ನಿಮಿಷ ಬರುವಾಗ ನಮಗೆ ಹೊಟ್ಟೆ ಎಷ್ಟೋ ಬೇನೆ ಇತ್ತು. ಯಾಕಂದ್ರ ಇಲ್ಲಿ ರಸ್ತೆ ನೋಡಿದ್ರ ಬಹಳ ಕಷ್ಟ ಅನಿಸ್ತೇವೆ. ಇಲ್ಲಿ ದಿನಪ್ರತಿಗಳು ಗಾಡಿ ಮೇಲೆ ಮತ್ತೆ ಎಲ್ಲ ಕಡೆ ಹೋಗ್ತಾ ಇರೋರಿಗೆ ಎಷ್ಟೊಂದು ತೊಂದರೆ ಆಗ್ತದಂದ್ರ ನೈಜವಾಗಿ ಕಾಣುತ್ತದೆ. ಅದಕ್ಕಾಗಿ
ಅಧಿಕಾರಿಗಳು ಬೇಜಾರ್ದನ ಬಿಟ್ಟು ಮತ್ತು ಶಾಸಕರು ಆದಷ್ಟು ಬೇಗನೆ ಈ ರೈತರ ಹೋರಾಟಕ್ಕೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿ ಆಗ್ರಹ ಮಾಡ್ತೀವಿ. ಇವೇನು ಹೋರಾಟ ಕುಂತವರೇನು ಸುಮ್ ಕುಂತಿರ್ಲಿಲ್ಲ, ಮುಂದೆ ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕಂತ ನಮಗ್ ಗೊತ್ತೈತಿ. ನಾವ್ ಯಾವ ತರ ನಿಮ್ ಮನಿ ಮುತ್ತಿ ಹಾಕೋ ತನಕ ಬಿಡಲ್ಲ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ರೈತರು ಹೋರಾಟಕ್ಕೆ ನಿಂತರ ದೇಶ ಎಲ್ಲ ನಡೆಸಬೇಕು. ಅದಕ್ಕಾಗಿ ಅಂಬೇಡ್ಕರ್ ಒಂದೇ ಹೇಳ್ತಾರ, ಮೂಲಭೂತ ಸೌಕರ್ಯ ಮೊದಲು ಕಲ್ಪಿಸಿಕೊಳ್ಳಲು ಅಧಿಕಾರಿಗಳಿಗೆ ನಮಗೊಂದು ಧಿಕ್ಕಾರ ಇರಲಿ. ಯಾಕಂದ್ರ ಇವು ಎಲ್ಲ ಕಣ್ಣಿಗೆ ಕಾಣ್ತದ, ಕಾಣದ ರೀತಿ ಓದ್ತಿರಂದ್ರ ನಿಮ್ಮಂತ ನಾಚಿಕೆ ಇಟ್ಟವರು ಇಲ್ಲಿ ಯಾರು ಇಲ್ಲ. ಯಾಕಂದ್ರ ನಮ್ಮ ಮತ ತಗೊಳಕ ಊರಿಗೆ ಕಾಲು ಮುಕ್ಕೊಂತ ಬರ್ತೀವಿ. ನಮಗ್ ಮೂಲಭೂತ ಸೌಕರ್ಯ ಮಾಡ್ಕೊಳಕ್ ನಿಮಗೆ ಅಂದ್ರೆ ಇವೆಲ್ಲ ಮಾಡ್ಬೇಕು. ಮಾಡದಂದ್ರ ನಿಮಗ್ ನೆನೆಸ್ತೀವಿ. ಯಾಕಂದ್ರ ಇವೆಲ್ಲ ಮಾಡೋದು ರೈತರು ನಮಗೊಂದು 3 ಹೊತ್ತು ಊಟ ಕೊಡ್ತಾರಂದ್ರೆ ಅದು ಇದು ನೆನೆಸ್ಬೇಕು. ರೈತರು ಬಂದು ರೋಡಿ ಕುಂತಾರಂದ್ರೆ ನಿಮ್ಗೆ ಕಲ್ಕೊಳ್ಳೋದಿಲ್ಲ. ಎಷ್ಟು ಹೇಳಿ ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕೇ ಬೇಕು. ತಾಲೂಕು ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ 20 ವರ್ಷದಿಂದ ನೆಲಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಕಾಮಗಾರಿ ಮಾಡದ ಜಿಲ್ಲಾಡಳಿತಕ್ಕೆ ಏನೇ ಬರಲಿ ಜಿಂದಾಬಾದ್ 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 ಜಿಂದಾಬಾದ್. ರಾಷ್ಟ್ರೀಯ ರೈತ ಸಂಘಕ್ಕೆ ಪ್ರಜೆಗಳಿಗೆ ಇದುವರೆಗೆ ಸ್ಥಾನಕ್ಕೆ ಇಲ್ಲಿ ಶಾಸಕರಿಗೆ ಏನೇ ಬರಲಿ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ ರಸ್ತೆ ಸುಧಾರಣೆ ಮಾಡುವ ಅಧಿಕಾರಿಗಳಿಗೆ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ. ಅವ್ ರೈತರ ಹೆಸರೇ ನಾವೆಲ್ಲರೂ ಬರ್ತೀವಿ, ರೈತನ ಕಡೆ ಹೊಂಗ್ ನೋಡುದಿಲ್ಲ. ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನೋಡ್ರಪ್ಪ, ನಿಮ್ಮಲ್ಲಿ ತಿಳಿತದ, ನೀವೇನು ಮಾಡಬೇಕಾಗಲ್ಲ. ಎಲ್ಲ ರಸ್ತೆ ರಿಪೇರಿ ಮಾಡಿಬಿಟ್ರೆ ನಮ್ಮ ಮಕ್ಕಳು ಎಲ್ಲೆಲ್ಲ ಶಾಲಿ ಕಲ್ತು ಏನೇನೋ ಆಗ್ತಾರ. ಅದು 100ಕ್ಕೆ 100 ಸತ್ಯದ. ಅದೇ ಪ್ರಕಾರ ದಯವಿಟ್ಟು, ಯಾಕಂದ್ರೆ ಸೌಕರ್ಯ ಬೇಕು. ಮೊದಲ ಎಲ್ಲಾ ತರ ಸೌಕರ್ಯ ಇದ್ರೆ ಹಳ್ಳಿ ರೈತ ಬದುಕ್ತಾನ. ರೈತಾಗಿ KS ಆಗಿ ಬರುವೊಂದು ದೊಡ್ಡ ದೊಡ್ಡ ಆಫೀಸ್ ಯಾಕೆ ಆಗುದಿಲ್ಲ? ಹಳ್ಳಿಯ ಹುಡುಗರು ಅಂದ್ರೆ ಇಂಥ ತೊಂದರೆಗಳಿಗೆ ಆಗುದಿಲ್ಲ. ಎಲ್ಲರೂ ಬಿಟ್ಟು ಕೇಸಿನ ನಾವು ಪ್ಯಾಟಿ ಸೇರಿದ್ರೆ ತಿನ್ನೋರು ಏನಪ್ಪ ಅಲ್ಲಿ ರೋಡ್ ಸಂಬಂಧ ಅಂತ ಬರ್ಬೇಕಾಗಿತ್ತು. ಆದ್ರೂ ಬಂದಿಲ್ಲ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದ. ಆದ್ರೆ ಈ ಮ್ಯಾಗರ ಹೆಸರಿಕೆ ಹೋರಾಟ ಕುಂದ್ರಲಾರ್ದಾಗಲೇ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕ ಒಂದು ಸ್ಪಂದನೆ ಕೊಟ್ಟು ಬಂದು ನಾವು ಅವ್ರು ಹೇಳಿ, ಈಗ ಇವತ್ತ ಅಂದ್ರೆ ನಾಳೆಗೆ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಹೇಳ್ತಾರ, ಬಂದ್ ಇಲ್ಲಿ ಶಾಸಕರು ಬಂದು ಕೂಡಬೇಕು. ನಮ್ಮದಂತೂ ಸದಾ ಬೆಂಬಲ ಇರ್ತ. ಮತ್ತು ರೈತರ ಸಂಬಂಧ ನಾವು ಏನೋ ಮುಂದೆ ಅವರು ಯಾವ ಹೋರಾಟ ರೂಪುರೇಷೆಗಳು ಬದಲಾವಣೆ ಹಾಕೊಂತ ಹೋಗ್ತದ. ಅದಕ್ಕೆ ಮುಂದಿನ ದಿನ ಹೋರಾಟ ಮತ್ತು ತೀವ್ರ ಸ್ವರೂಪ ಬೇರೆ ಪಡ್ಕೊಳಂಗ್ ಮಾಡಬಾರ್ದು ಅಂತೇಳಿ ನಾವಿವತ್ತು ಅಂಬೇಡ್ಕರ್ ಸೇನೆಯಿಂದ ಒಂದು ಎಚ್ಚರಿಕೆ ಮನವಿ
ಮನವಿ ಅಂತ ತಿಳ್ಕೊರಿ, ಒಂದು ಎಚ್ಚರಿಕೆ ಮನವಿ ಅಂತೇಳಿ. ಇವತ್ತು ರಸ್ತೆ ಮಾಡೋದು ನಿಮ್ಮ ಜವಾಬ್ದಾರಿ ಅದ. ಕೂಡಲೇ ಶಾಸಕರು ಆದಷ್ಟು ಬೇಗನೆ ಬಂದು ಇದು ಸ್ಪಂದಿಸಿ ಇಲ್ಲಿ ನೀವೇನು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿ, ಕನಿಷ್ಠ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಣೆ ಮಾಡಿ ಇದನ್ನ ಒಳ್ಳೆ ಚೆನ್ನಾಗಿ ರೋಡ್ ಮಾಡ್ರಿ ಅಂತ ಹೇಳಿ ನಮಗೂ ನಾವು ನನ್ನ ಮನದಲ್ಲಿ ನೆನೆಯುತ್ತಾ ರಸ್ತೆ ಹದಗೆಟ್ಟು ಹೋಗಿ ಸುಮಾರು 15ರಿಂದ 20 ವರ್ಷ ಆಗಿದೆ. ಇನ್ನೂವರೆಗೂ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಲು ಹಿಂಜರಿರುತ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತಿದೆ. ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಯಾರ ಡೆಲಿವರಿ ಪೇಷಂಟ್ ಓದ್ತಿದ್ರ ಇಲ್ಲಿ ಡೆಲಿವರಿ ಆಗ್ಬೇಕು. ಆ ತರ ರಸ್ತೆ ಇನ್ನೇಗೆ ನಾವು ಬರೋ ಮುಂದಾಗ ಒಂದು 10 ನಿಮಿಷ ಬರುವಾಗ ನಮಗೆ ಹೊಟ್ಟೆ ಎಷ್ಟೋ ಬೇನೆ ಆಯ್ತು. ಯಾಕಂದ್ರ ಇಲ್ಲಿ ರಸ್ತೆ ನೋಡಿದ್ರ ಬಹಳ ಕಷ್ಟ ಅನಿಸ್ತೇವೆ. ಇಲ್ಲಿ ದಿನ ಪ್ರತಿಗಳು ಗಾಡಿ ಮೇಲೆ ಮತ್ತೆ ಎಲ್ಲಾ ಕಡೆ ಹೋಗ್ತಾ ಇರೋರಿಗೆ ಎಷ್ಟೊಂದು ತೊಂದರೆ ಆಗ್ತದಂದ್ರ ನೈಜವಾಗಿ ಕಾಣುತ್ತದೆ. ಅದಕ್ಕಾಗಿ ಅಧಿಕಾರಿಗಳು ಬೇಜಾರ್ತನ ಬಿಟ್ಟು ಮತ್ತು ಶಾಸಕರು ಆದಷ್ಟು ಬೇಗನೆ ಈ ರೈತರ ಹೋರಾಟಕ್ಕೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿ ಆಗ್ರಹ ಮಾಡ್ತೀವಿ. ಇದೇನು ಹೋರಾಟ ಕುಂತವರೇನು ಸುಮ್ ಕುಂತಿರ್ಲಿಲ್ಲ, ಮುಂದೆ ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕಂತ ನಮಗ್ ಗೊತ್ತೈತಿ. ನಾವ್ ಯಾವ ತರ ನಿಮ್ ಮನಿ ಮುತ್ತಿ ಹಾಕೋ ತನಕ ಬಿಡಲ್ಲ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ರೈತರು ಹೋರಾಟಕ್ಕೆ ನಿಂತರ ದೇಶ ಎಲ್ಲ ನಡೆಸಬೇಕು. ಅದಕ್ಕಾಗಿ ಅಂಬೇಡ್ಕರ್ ಒಂದೇ ಹೇಳ್ತಾರ, ಮೂಲಭೂತ ಸೌಕರ್ಯ ಮೊದಲು ಕಲ್ಪಿಸಿಕೊಳ್ಳಲು ಅಧಿಕಾರಿಗಳಿಗೆ ನಮಗೊಂದು ಧಿಕ್ಕಾರ ಇರಲಿ. ಯಾಕಂದ್ರ ಇವು ಎಲ್ಲ ಕಣ್ಣಿಗೆ ಕಾಣ್ತದ, ಕಾಣದ ರೀತಿ ಓದ್ತಿದ್ರ ನಿಮ್ಮಂತ ನಾಚಿಕೆ ಇಟ್ಟವರು ಇಲ್ಲಿ ಯಾರು ಇಲ್ಲ. ಯಾಕಂದ್ರ ನಮ್ಮ ಮತ ತಗೊಳಕ ಊರಿಗೆ ಕಾಲು ಮುಕ್ಕೊಟ್ಟು ಬರ್ತೀವಿ. ನಮಗ್ ಮೂಲಭೂತ ಸೌಕರ್ಯ ಮಾಡ್ಕೊಳಕ್ ನಿಮಗೆ ಅಂದ್ರೆ ಇವೆಲ್ಲ ಮಾಡ್ಬೇಕು. ಮಾಡಿದ್ರಂದ್ರ ನಿಮಗೆ ನೆನೆಸ್ತೀವಿ. ಯಾಕಂದ್ರ ಇವೆಲ್ಲ ಮಾಡೋದು ರೈತರು ನಮಗೊಂದು 3 ಹೊತ್ತು ಊಟ ಕೊಡ್ತಾರಲ್ಲ, ಅದು ನೆನೆಸ್ಬೇಕು. ರೈತರು ಬಂದು ರೋಡಿ ಕುಂತಾರಂದ್ರೆ ನಿಮ್ಗೆ ಕಲ್ಕೊಳ್ಳೋದಿಲ್ಲ. ಎಷ್ಟು ಹೇಳಿ ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ